ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿಯವರ ಕಥಾಮೃತ 6 ಮದನ ಮಂಚುಕಾ ಲಂಬಕ ಮುಂದುವರಿದ ಭಾಗ. ಈ ಹಿಂದೆ ನಡೆದ ಕತೆ. ರಾಜಪುತ್ರಿ ಕಳಿಂಗ ಸೇನೆ ತನ್ನ ಸ್ನೇಹಿತೆಯಾದ ಸೋಮಪ್ರಭೆಯ ಸಲಹೆಯಂತೆ ವಯಸ್ಸಾದ ಪ್ರಸನ್ನಜಿತ್ತನನ್ನು ಮದುವೆಯಾಗಲು ಬಯಸದೆ ತುಂಬ ರೂಪವಂತನಾದ ವತ್ಸರಾಜನನ್ನು ಮದುವೆಯಾಗಲು ಬಯಸುತ್ತಾಳೆ. ಸೋಮಪ್ರಭೆಯ ಸಹಾಯವನ್ನು ಕೇಳುತ್ತಾಳೆ. ವತ್ಸರಾಜನ ಬಳಿಗೆ ಹೋದರೆ ನೀನು ನನ್ನನ್ನೂ ಮರೆತು ಬಿಡುತ್ತೀಯೇ ಎಂದಾಗ ವತ್ಸರಾಜನನ್ನೇ ನನ್ನ ಬಳಿ ಕರೆತಾ ಎಂದು ಹೇಳುವಾಗ ಹಿಂದೆ ಚಿತ್ರಲೇಖೆಯು ಉಪಾಯದಿಂದ ಅನಿರುದ್ಧನನ್ನು ಕರೆತಂದ ಕಥೆಯನ್ನು ಹೇಳುತ್ತಾಳೆ. ಉಷೆಯ ಕಥೆ. ಬಾಣಾಸುರನಿಗೆ ಉಷೆ ಎಂಬ ಮಗಳಿದ್ದಳು. ಅವಳು ಗೌರಿಯನ್ನು ಪೂಜಿಸಲು ಅವಳು ನಿನ್ನ ಕನಸಿನಲ್ಲಿ ಕಂಡವನನ್ನೇ ನೀನು ಮದುವೆಯಾಗುತ್ತೀಯೇ ಎಂದು ವರ ಕೊಟ್ಟಳು. ಹಾಗೆಯೇ ಒಂದು ದಿನ ದೇವಕುಮಾರನಂಥವನೊಬ್ಬನನ್ನು ಕಂಡು ಅದನ್ನು ತನ್ನ ಸಖಿಯಾದ ಚಿತ್ರಲೇಖೆಗೆ ತಿಳಿಸಿದಳು. ಚಿತ್ರಲೇಖೆಯು ಯೋಗೇಶ್ವರಿ. ಅವಳು ಇದೇನೋ ದೇವಿ ಕೊಟ್ಟ ವರ, ಅದರ ಪ್ರಭಾವವನ್ನು ಹೇಳಬೇಕಾದದ್ದಿಲ್ಲ. ಆದರೆ ಅವನ ಹೆಸರು, ಕುಲ, ಆಕಾರ ಒಂದೂ ತಿಳಿಯದಲ್ಲ. ಅವನನ್ನು ಹುಡುಕುವುದು ಹೇಗೆ? ನಾನು ಜಗತ್ತಿನ ಚಿತ್ರವನ್ನು ಬರೆದು ಅದರಲ್ಲಿ ದೇವತೆಗಳು, ರಾಕ್ಷಸರು, ಮನುಷ್ಯರು ಎಲ್ಲರನ್ನೂ ಚಿತ್ರಿಸುತ್ತೇನೆ. ನಿನ್ನ ಪ್ರಿಯನನ್ನು ಅದರಲ್ಲಿ ಗುರುತಿಸಬಲ್ಲೆಯಾದರೆ ತೋರಿಸು, ಅವನನ್ನು ಕರೆತರುತ್ತೇನೆ ಎಂದು ಜಗತ್ತಿನ ಚಿತ್ರವನ್ನು ಬರೆದಳು. ಉಷೆಯು ದ್ವಾರಾವತಿಯ ಅನಿರುದ್ಧನನ್ನು ಬೆರಳಿನಿಂದ ತೋರಿಸಿದಳು. ಚಿತ್ರಲೇಖೆಯು, ಸಖಿ ನೀನು ಧನ್ಯೆ. ಇವನು ಭಗವಂತನಾದ ಶ್ರೀಕೃಷ್ಣನ ಮೊಮ್ಮಗ. ಅವನು ಇಲ್ಲಿಂದ 60,000 ಯೋಜನದಾಚೆ ಇದ್ದಾನೆ ಎಂದಳು. ಉಷೆಯು, ಸಖಿ ಅವನನ್ನು ಇವತ್ತೇ ನೋಡಬೇಕು, ಇಲ್ಲದಿದ್ದರೆ ನಾನು ವಿರಹಾಗ್ನಿಯಲ್ಲಿ ಬೆಂದು ಹೋಗುತ್ತೇನೆ ಎಂದಳು. ಆ ಮಾತನ್ನು ಕೇಳಿ ಚಿತ್ರಲೇಖೆಯು ತನ್ನ ಸಿದ್ಧಿಯ ಬಲದಿಂದ ಆಕಾಶಕ್ಕೆ ಹಾರಿ ದ್ವಾರಾವತಿಗೆ ಹೋಗಿ ಅನಿರುದ್ಧನನ್ನು ಎಚ್ಚರಗೊಳಿಸಿ ಅವನಿಗೆ ಉಷೆಯ ಅನುರಾಗವನ್ನು ತಿಳಿಸಿ ಕ್ಷಣ ಮಾತ್ರದಲ್ಲಿ ಕರೆತಂದಳು. ಉಷೆಯು ಅವನೊಡನೆ ಸುಖವಾಗಿರುತ್ತಿದ್ದಳು. ತಂದೆಗೆ ಅದು ತಿಳಿದು ಅವನು ಕೋಪಿಸಿಕೊಂಡನು. ಆದರೆ ಅನಿರುದ್ಧನು ತನ್ನ ಸಾಮರ್ಥ್ಯದಿಂದಲೂ ತಾತನ ಸೇನೆಯಿಂದಲೂ ಅವನನ್ನು ಸೋಲಿಸಿದನು. ಆಮೇಲೆ ಅವರು ದ್ವಾರಾವತಿಗೆ ಹೋಗಿ ಅಲ್ಲಿ ಪಾರ್ವತೀ ಪರಮೇಶ್ವರರಂತೆ ಸುಖವಾಗಿದ್ದರು. ಹೀಗೆ ಚಿತ್ರಲೇಖೆಯು ಉಷೆಯ ಪ್ರಿಯನನ್ನು ಒಂದೇ ದಿನದಲ್ಲಿ ಕರೆತಂದಳು. ನೀನು ಅವಳಿಗಿಂತ ಹೆಚ್ಚಿನ ಪ್ರಭಾವವುಳ್ಳವಳು. ಆದ್ದರಿಂದ ವತ್ಸರಾಜನನ್ನು ಕರೆದುಕೊಂಡು ಬಾ, ತಡ ಮಾಡಬೇಡ ಎಂದಳು. ಸೋಮಪ್ರಭೆಯು, ಚಿತ್ರಲೇಖೆಯಂತೂ ದೇವಸ್ತ್ರೀ, ಅವಳು ಅವನನ್ನು ಎತ್ತಿಕೊಂಡು ಬಂದಳು. ನನ್ನಂಥವಳು ಪರಪುರುಷನನ್ನು ಮುಟ್ಟಿ ತರುವುದು ಹೇಗೆ? ಆದ್ದರಿಂದ ನಿನ್ನನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದಳು. ಕಳಿಂಗ ಸೇನೆಯು ತನ್ನ ವಸ್ತ್ರಾಭರಣಗಳೊಡನೆಯೂ ಪರಿವಾರದೊಡನೆಯೂ ಸಿದ್ಧವಾಗಲು ಸೋಮಪ್ರಭೆಯು ಅವರನ್ನು ವಿಮಾನಯಂತ್ರದಿಂದ ಮೊದಲು ಶ್ರಾವಸ್ತಿಗೆ ಕರೆದುಕೊಂಡು ಹೋಗಿ ಬೇಟೆಯಿಂದ ಹಿಂದಿರುಗಿ ಬಂದಿದ್ದ ಪ್ರಸೇನಜಿತನನ್ನು ದೂರದಿಂದ ತೋರಿಸಿದಳು. ಕಳಿಂಗ ಸೇನೆಯು ದೂರದಿಂದಲೇ ನೋಡಿ, ಇಷ್ಟು ಮುದುಕನನ್ನು ಯಾರು ಮದುವೆ ಮಾಡಿಕೊಂಡಾರು? ಸಖಿ ನಡೆ, ವತ್ಸೇಶ್ವರನಿರುವ ಸ್ಥಳಕ್ಕೆ ಹೋಗೋಣ ಎಂದಳು. ಮರುಕ್ಷಣದಲ್ಲಿ ಅವರು ಕೌಶಾಂಬಿಯಲ್ಲಿದ್ದರು. ಅಲ್ಲಿ ಉದ್ಯಾನದಲ್ಲಿದ್ದ ವತ್ಸರಾಜನನ್ನು ದೂರದಿಂದ ನೋಡುತ್ತಲೇ ಕಳಿಂಗ ಸೇನೆಯು ಚಂದ್ರನನ್ನು ಕಂಡ ಚಕೋರಿ ಅಂತಾದಳು. ಸಖಿ ಈಗಲೇ ವತ್ಸರಾಜನ ಹತ್ತಿರಕ್ಕೆ ಹೋಗೋಣ, ಅವನನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರೆ ಎಂದಳು. ಆದರೆ ಸೋಮಪ್ರಭೆಯು ಏನೋ ಅಪಶಕುನವನ್ನು ಕಂಡು, ಇಂದು ಉದ್ಯಾನದಲ್ಲಿಯೇ ಯಾರ ಕಣ್ಣಿಗೂ ಬೀಳದಂತಿರು, ಲಕ್ಷಣಗಳು ಚೆನ್ನಾಗಿಲ್ಲ, ಬೆಳಗ್ಗೆ ಬಂದು ನಿಮ್ಮ ಸಮಾಗಮಕ್ಕೆ ಏರ್ಪಡಿಸುತ್ತೇನೆ, ಈಗ ನಾನು ಮನೆಗೆ ಹೋಗಬೇಕು ಎಂದು ಅವಳನ್ನು ಅಲ್ಲಿಯೇ ಬಿಟ್ಟು ಹೋದಳು. ವತ್ಸರಾಜನೂ ಮನೆಯೊಳಕ್ಕೆ ಹೋದನು. ಸೋಮಪ್ರಭೆಯು ಬೇಡವೆಂದು ಹೇಳಿದ್ದರೂ ಕಳಿಂಗ ಸೇನೆಯು ತನ್ನ ಮಹತ್ತರನನ್ನು ವತ್ಸರಾಜನಲ್ಲಿಗೆ ಸಂದೇಶ ಕೊಟ್ಟು ಕಳುಹಿಸಿದಳು. ಅವನು ಅದನ್ನು ಕೇಳಿ ಸಂತೋಷಪಟ್ಟು ಯೌಗಂಧರಾಯಣನನ್ನು ಕರೆಸಿ, ಕಳಿಂಗದತ್ತನ ಮಗಳೂ ಪ್ರಸಿದ್ಧ ರೂಪವತಿಯೂ ಆದ ಕಳಿಂಗ ಸೇನೆಯು ನನ್ನನ್ನು ವರಿಸಿ ಬಂದಿದ್ದಾಳೆ. ಅವಳನ್ನು ಆದಷ್ಟು ಶೀಘ್ರವಾಗಿ ಮದುವೆಯಾಗಬೇಕು. ಯಾವಾಗ ಮಾಡಿಕೊಳ್ಳೋಣ ಎಂದು ಕೇಳಿದನು. ಅವನು, ಕಳಿಂಗ ಸೇನೆಯ ರೂಪವು 3 ಲೋಕದಲ್ಲಿಯೂ ಪ್ರಸಿದ್ಧವಾದದ್ದು.
ದೇವತೆಗಳೂ ಅವಳನ್ನು ಅಪೇಕ್ಷಿಸುವವರೇಯೇ. ಅವಳು ದೊರೆತರೆ ವತ್ಸರಾಜನು ಮಿಕ್ಕದ್ದನ್ನೆಲ್ಲ ಬಿಟ್ಟು ಕೂರುತ್ತಾನೆ. ವಾಸವದತ್ತೆಯು ಪ್ರಾಣ ಬಿಡುತ್ತಾಳೆ. ಆಮೇಲೆ ನರವಾಹನದತ್ತನೂ ಪ್ರಾಣ ಬಿಡುತ್ತಾನೆ. ಪದ್ಮಾವತಿ ಬದುಕುವುದೂ ಕಷ್ಟ. ಆಮೇಲೆ ಅವರ ತಂದೆಯರಾದ ಚಂಡಮಹಾಸೇನ, ಪ್ರದ್ಯೋತರೂ ಅವರ ರಾಣಿಯರೂ ಪ್ರಾಣ ಬಿಡುತ್ತಾರೆ. ಹೀಗೆ ಇದರಿಂದ ಸರ್ವನಾಶವಾದೀತು. ಆದರೆ ಬೇಡವೆನ್ನುವ ಹಾಗಿಲ್ಲ. ಈ ಹುಚ್ಚು ಅಡ್ಡಿ ಮಾಡಿದಷ್ಟೂ ಅಧಿಕವಾಗುತ್ತದೆ ಎಂದು ಯೋಚಿಸಿ, ದೇವ, ಆಕೆಯು ತಾನಾಗಿ ನಿನ್ನ ಮನೆಗೆ ಬಂದದ್ದರಿಂದಲೂ ಅವಳ ಮೂಲಕ ಅವಳ ತಂದೆಯು ನಿನ್ನ ಸ್ವಾಧೀನವಾದದ್ದರಿಂದಲೂ ನೀನು ಧನ್ಯನೇ ಸರಿ. ಜೋಯಿಸರನ್ನು ಕೇಳಿ ಒಳ್ಳೆಯ ಲಗ್ನದಲ್ಲಿ ಕ್ರಮವಾಗಿ ಮದುವೆ ಮಾಡಿಕೊಳ್ಳಬೇಕು. ಏಕೆಂದರೆ ಅವಳು ದೊಡ್ಡ ರಾಜನ ಮಗಳು. ಇಂದು ಅವಳಿಗೆ ಯೋಗ್ಯವಾದ ಬಿಡಾರವನ್ನೂ ದಾಸದಾಸಿಯರನ್ನೂ ಕೊಡೋಣ ಎಂದನು. ವತ್ಸರಾಜನು ಒಪ್ಪಿಕೊಂಡನು. ಎಲ್ಲವೂ ಶ್ಲಾಘ್ಯವಾದ ರೀತಿಯಲ್ಲಿ ಏರ್ಪಾಟಾಯಿತು. ಯೋಗಂಧರಾಯಣನು ಅಶುಭಕ್ಕೆ ಕಾಲಹರಣವೇ ಮದ್ದು. ಹಿಂದೆ ಶಚೀದೇವಿಯು ಹೀಗೆ ಕಾಲಹರಣ ಮಾಡಿಯೇ ನಹುಷನಿಂದ ತಪ್ಪಿಸಿಕೊಂಡಳು. ಅವನು ಶಾಪಗ್ರಸ್ತನಾಗಿ ಇಂದ್ರನು ಮತ್ತೆ ದೇವರಾಜನಾದನು ಎಂದು ಯೋಚಿಸಿಕೊಂಡು ಮನೆಗೆ ಹೋಗಿ ಜೋಯಿಸರಿಗೆ ಹೇಳಿ ಕಳುಹಿಸಿ ಲಗ್ನವನ್ನು ದೂರಕ್ಕೆ ಇಡುವಂತೆ ಅವರಿಗೆ ಗುಟ್ಟಾಗಿ ತಿಳಿಸಿದನು. ವಾಸವದತ್ತೆಗೆ ಇದು ತಿಳಿದು ಯೋಗಂಧರಾಯಣನನ್ನು ಕರೆಸಿ ಕಣ್ಣೀರು ಸುರಿಸುತ್ತಾ, ಆರ್ಯ, ನಾನಿರುವವರೆಗೂ ಪದ್ಮಾವತಿ ಹೊರತು ಮತ್ತಾರೂ ನಿನಗೆ ಸವತಿಯಾಗುವುದಿಲ್ಲ ಎಂದು ಹಿಂದೆ ನೀನು ಹೇಳಿರಲಿಲ್ಲವೇ? ಈಗ ಮಹಾರಾಜನು ಕಳಿಂಗ ಸೇನೆಯನ್ನು ಮದುವೆಯಾಗುತ್ತಾನಂತೆ. ಅವಳ ರೂಪಿನಲ್ಲಿ ಆರ್ಯಪುತ್ರನು ಆಸಕ್ತನಾಗುತ್ತಾನೆ. ನಿನ್ನ ಮಾತು ಸುಳ್ಳಾಗುತ್ತದೆ. ನಾನು ಪ್ರಾಣ ಬಿಡುತ್ತೇನೆ ಎಂದಳು. ಮಂತ್ರಿಯು, ದೇವಿ, ಧೈರ್ಯ ಮಾಡಿಕೋ. ನಾನು ಬದುಕಿರುವಾಗ ಇದು ಹೇಗೆ ಆದೀತು? ಆದರೆ ನೀನು ಮಾತ್ರ ಮಹಾರಾಜನಿಗೆ ಪ್ರತಿಕೂಲಳಾಗಬೇಡ. ಅದಕ್ಕೆ ಬದಲಾಗಿ ಅನುಕೂಲಳಾಗಿರುವಂತೆಯೇ ತೋರ್ಪಡಿಸಿಕೊಳ್ಳುತ್ತಿರು. ವೈದ್ಯನು ರೋಗಿಗೆ ವಿರೋಧವಾದ ಮಾತನಾಡಿದರೆ ನಡೆಯುವುದಿಲ್ಲ. ಅವನಿಗೆ ಅನುಕೂಲವಾದಂತೆ ಮಾತನಾಡುತ್ತಾ ಕೆಲಸ ಮಾಡಿಕೊಳ್ಳಬೇಕು. ಹೊಳೆ ದಾಟಬೇಕಾದರೆ ಪ್ರವಾಹಕ್ಕೆ ಎದುರಾಗಿ ಈಜುವುದಕ್ಕೆ ಹೋಗಬಾರದು. ಆದ್ದರಿಂದ ರಾಜನನ್ನು ಕಂಡರೆ ಏನೂ ವ್ಯತ್ಯಾಸ ಕಾಣದಂತೆ ಉಪಚರಿಸು. ಕಳಿಂಗ ಸೇನೆಯನ್ನು ಮದುವೆಯಾದರೆ ಅವಳ ತಂದೆಯ ಸಹಾಯ ದೊರೆಯುತ್ತದೆ, ಅದರಿಂದ ಅಭಿವೃದ್ಧಿಯಾಗುತ್ತದೆ ಎಂದೇ ಹೇಳು. ಹಾಗಾದರೆ ನಿನ್ನ ದೊಡ್ಡ ಗುಣದಲ್ಲಿ ಅವನಿಗೆ ಗೌರವವೂ ಪ್ರೀತಿಯೂ ಹೆಚ್ಚಾಗುತ್ತದೆ. ಕಳಿಂಗ ಸೇನೆಯು ತನ್ನವಳಾಗುವಳೆಂದು ಅವನು ಶಾಂತನಾಗಿರುತ್ತಾನೆ. ಇಚ್ಛೆಯನ್ನು ಅದುಮಿದರೆ ಅದು ಅಭಿವೃದ್ಧಿಯೇ ಆಗುತ್ತದೆ. ಪದ್ಮಾವತಿ ದೇವಿಗೂ ಇದನ್ನು ತಿಳಿಸು. ಹೀಗಾದರೆ ರಾಜನು ಈ ವಿಚಾರದಲ್ಲಿ ಕಾಲಹರಣವನ್ನು ಸಹಿಸಿಕೊಂಡಿರುತ್ತಾನೆ. ಈ ಮಧ್ಯೆ ನಾನು ಏನು ಮಾಡಬೇಕೋ ಅದನ್ನು ಮಾಡುತ್ತೇನೆ. ನನ್ನ ಯುಕ್ತಿಬಲವನ್ನು ನೋಡುತ್ತಿರು, ಸುಮ್ಮನೆ ಕೊರಗಬೇಡ ಎಂದು ಹೇಳಿ ಹೋದನು. ವತ್ಸರಾಜನು ಅಂದಿನ ಹಗಲಾಗಲಿ ರಾತ್ರಿಯಾಗಲಿ ಯಾವ ರಾಣಿಯ ಮನೆಗೂ ಹೋಗಲಿಲ್ಲ. ಕಳಿಂಗ ಸೇನೆಯ ಯೋಚನೆಯಲ್ಲಿಯೇ ಕಾಲ ಕಳೆದನು. ಮರುದಿನ ಬೆಳಗ್ಗೆ ತಂತ್ರಿಯಾದ ಯೋಗಂಧರಾಯಣನು ತನ್ನನ್ನೇ ಎದುರು ನೋಡುತ್ತಿದ್ದ ವತ್ಸರಾಜನಿಗೆ ಹೋಗಿ, ಸ್ವಾಮಿಯು ಮದುವೆಗೆ ಇಂದೇ ಪ್ರಶಸ್ತವಾದ ಒಂದು ಲಗ್ನವನ್ನು ಏಕೆ ನೋಡಿಸಬಾರದು ಎಂದು ಕೇಳಿದನು. ರಾಜನು, ನನ್ನ ಮನಸ್ಸಿನಲ್ಲಿಯೂ ಅದೇ ಇತ್ತು. ಅವಳನ್ನು ಒಂದು ಕ್ಷಣ ಬಿಟ್ಟಿರಲು ನನ್ನ ಹೃದಯ ಸಮ್ಮತಿಸದು ಎಂದು ಪ್ರತೀಹಾರನನ್ನು ಕೂಗಿ ಜೋಯಿಸರನ್ನು ಕರೆಸಿದನು. ಅವರು ಇನ್ನು 6 ತಿಂಗಳು ರಾಜನಿಗೆ ಅನುಕೂಲವಾದ ಲಗ್ನ ಇಲ್ಲವೆಂದರು. ಅದನ್ನು ಕೇಳಿದ ಯೋಗಂಧರಾಯಣನು ಕೋಪವನ್ನು ನಟಿಸುತ್ತಾ, ಈ ದಡ್ಡರಿಗೆ ಧಿಕ್ಕಾರವಿರಲಿ. ಹಿಂದೆ ಸ್ವಾಮಿಯ ಗೌರವಕ್ಕೆ ಪಾತ್ರನಾದ ಜೋಯಿಸನನ್ನು ಕರೆಸೋಣ. ಅವನು ಇಲ್ಲಿ ಇಲ್ಲ. ಅವನು ಹೇಳಿದಂತೆ ನಡೆಸೋಣ ಎಂದು ಅವನನ್ನು ಕರೆಸಿದನು. ಅವನೂ ಹಾಗೆಯೇ ಹೇಳಿದನು. ಆಗ ಯೋಗಂಧರಾಯಣನು ಚಿಂತೆಗೊಳಗಾದವನಂತೆ, ದೇವ, ಏನು ಮಾಡೋಣ ಎಂದು ಕೇಳಿದನು. ರಾಜನಿಗೂ ಒಳ್ಳೆಯ ಲಗ್ನ ಸಮ್ಮತವಾದ್ದರಿಂದ ಕಳಿಂಗ ಸೇನೆಯನ್ನು ಕೇಳೋಣ, ಅವಳು ಏನು ಹೇಳುತ್ತಾಳೋ ಎಂದನು. ಅವನು ಆಗಲೆಂದು 2 ಜೋಯಿಸರೊಡನೆ ಅವಳಿದ್ದೆಡೆಗೆ ಹೋದನು. ಅವಳ ರೂಪವನ್ನು ನೋಡುತ್ತಿದ್ದ ಹಾಗೆಯೇ ರಾಜನು ಇವಳನ್ನು ಪಡೆದರೆ ಎಲ್ಲ ರಾಜ್ಯವನ್ನೂ ಬಿಡುವುದೇ ಸರಿ ಎಂದುಕೊಂಡು ಅವಳನ್ನು ಕುರಿತು, ಇವರು ಮದುವೆಯ ಲಗ್ನವಿಡುವುದಕ್ಕೆ ಬಂದಿದ್ದಾರೆ. ನಿನ್ನ ನಕ್ಷತ್ರವಾವುದು ತಿಳಿಸು ಎಂದು ಕೇಳಿದನು.
ಪರಿವಾರದವರು ಹೇಳಿದ ಜನ್ಮ ನಕ್ಷತ್ರವನ್ನು ಕೇಳಿ ಜೋಯಿಸರು ಬೆರಳೆನಿಸಿ ಅದಕ್ಕೂ 6 ತಿಂಗಳವರೆಗೆ ಒಳ್ಳೆಯ ಲಗ್ನವಿಲ್ಲವೆಂದು ಬಿಟ್ಟರು. ಕಳಿಂಗ ಸೇನೆಗೆ ಆ ಮಾತನ್ನು ಕೇಳಿ ನಿರುತ್ಸಾಹವಾಗಲು ಅವಳ ಮಹತ್ತರನು ಅದಕ್ಕಿಂತ ಮುಂಚೆಯೇ ಅನುಕೂಲವಾದ ಒಂದು ಲಗ್ನವನ್ನು ನೋಡಿ ಎಂದಿದ್ದರೂ ಗಂಡ ಹೆಂಡಿರಾಗುವವರಿಗೆ ಮುಂಚೇನು ಹಿಂಚೇನು ಎಂದನು. ಎಲ್ಲರೂ ಹೌದು ಹೌದು ಎಂದರು. ಯೋಗನಾರಾಯಣನು ಸರಿ, ಆದರೆ ದೋಷವಿರುವ ಲಗ್ನವನ್ನು ಗೊತ್ತು ಮಾಡಿದರೆ ಕಳಿಂಗದತ್ತನ ಮನಸ್ಸು ನೋಯುವುದಿಲ್ಲವೇ ಎಂದನು. ಕಳಿಂಗ ಸೇನೆಯು ವಿಧಿಯಿಲ್ಲದೆ ನಿಮಗೆಲ್ಲ ಹೇಗೆ ಸೂಕ್ತವಾಗಿ ತೋರುತ್ತದೆಯೋ ಹಾಗೆ ಮಾಡಿ ಎಂದು ಸುಮ್ಮನಾದಳು. ಯೋಗಂಧರಾಯಣನು ಜೋಯಿಸರೊಡನೆ ಹೋಗಿ ವತ್ಸರಾಜನಿಗೆ ವರದಿ ಮಾಡಿ ತನ್ನ ಮನೆಗೆ ಹೋದನು. ಅಲ್ಲಿ ತನ್ನ ಸ್ನೇಹಿತನಾಗಿದ್ದ ಯೋಗೇಶ್ವರನೆಂಬ ಬ್ರಹ್ಮರಾಕ್ಷಸನನ್ನು ನೆನೆದು ಬರಮಾಡಿಕೊಂಡು, ನೀನು ಕಣ್ಣಿಗೆ ಬೀಳದೆ ಕಳಿಂಗ ಸೇನೆಯ ನಡತೆಯನ್ನು ನೋಡುತ್ತಿರು. ಅಂಥ ರೂಪವತಿಯ ಮೇಲೆ ವಿದ್ಯಾಧರಾದಿಗಳೂ ಕಣ್ಣಿಟ್ಟಿರುತ್ತಾರೆ. ಯಾವನಾದರೂ ಸಿದ್ಧನೊಡನೆಯೋ ವಿದ್ಯಾಧರನೊಡನೆಯೋ ಅವಳಿರುವುದನ್ನು ಕಂಡೆಯಾದರೆ ಅನುಕೂಲವಾಯಿತು ಎಂದು ಆಜ್ಞಾಪಿಸಿದನು. ಅವನು ನಾನೇ ಅವಳನ್ನು ಏಕೆ ಕೆಡಿಸಬಾರದು ಅಥವಾ ಕೊಂದು ಬಿಡಬಾರದು ಎಂದು ಕೇಳಲು ಮಂತ್ರಿಯು, ಅದು ದೊಡ್ಡ ಅಧರ್ಮ. ಧರ್ಮಕ್ಕೆ ಅವಿರುದ್ಧವಾಗಿ ನಡೆದುಕೊಂಡರೆ ಅದೇ ನಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಅವಳಾಗಿ ಮಾಡುವ ತಪ್ಪನ್ನು ನೋಡುತ್ತಿರು, ಅದರಿಂದ ರಾಜಕಾರ್ಯವಾಗುತ್ತದೆ ಎಂದನು. ಬ್ರಹ್ಮರಾಕ್ಷಸನು ಅದೃಶ್ಯವಾಗಿ ಕಳಿಂಗ ಸೇನೆಯ ಮನೆಯಲ್ಲಿ ಇರುತ್ತಿದ್ದನು. ಸೋಮಪ್ರಭೆಯು ಕಳಿಂಗ ಸೇನೆಯನ್ನು ಮತ್ತೆ ಕಂಡಾಗ, ನಾನು ಇಂದು ಬೆಳಗ್ಗೆಯೇ ಬಂದು ನಿನ್ನ ಹತ್ತಿರ ಅದೃಶ್ಯಳಾಗಿ ನಿಂತಿದ್ದೆ. ಯೌಗಂಧರಾಯಣನಿಗೂ ನಿನಗೂ ನಡೆದ ಮಾತನ್ನೆಲ್ಲ ಕೇಳಿದೆ. ನಾನು ಬೇಡವೆಂದು ಹೇಳಿ ಹೋಗಿದ್ದರೂ ನೀನೇಕೆ ಈ ಕೆಲಸದಲ್ಲಿ ಕೈ ಹಾಕಿದೆ? ಅಪಶಕುನವಾದ ಕೆಲಸಕ್ಕೆ ಕೈ ಹಾಕಿದರೆ ಅನಿಷ್ಟ ಸಂಭವಿಸುವುದು ನಿಜ. ಅದಕ್ಕೆ ಒಂದು ಕಥೆ ಹೇಳುತ್ತೇನೆ ಕೇಳು. ವಿಷ್ಣುದತ್ತ ಮತ್ತು 7 ಜನ ಬ್ರಾಹ್ಮಣ ಪುತ್ರರು, ಇವರ ಕಥೆ. ಹಿಂದೆ ಅಂತರ್ವೇದಿ ಎಂಬ ಊರಿನಲ್ಲಿ ವಸುದತ್ತನೆಂಬ ಬ್ರಾಹ್ಮಣನಿದ್ದನು. ಅವನ ಮಗನಾದ ವಿಷ್ಣುದತ್ತನು ವಿದ್ಯಾವ್ಯಾಸಂಗಕ್ಕೆಂದು ವಲಭೀ ಪಟ್ಟಣಕ್ಕೆ ಹೊರಟನು. ಅವನಿಗೆ ಅದೇ ವಯಸ್ಸಿನ 7 ಜನ ಬ್ರಾಹ್ಮಣ ಪುತ್ರರು ಸಿಕ್ಕಿದರು. ಆದರೆ ಅವರು ಅವನಂತೆ ವಿದ್ಯಾವಂತರಲ್ಲ, ಮೂರ್ಖರು. ಅವರು ಹೊರಟಾಗ ದಾರಿಯಲ್ಲಿ ಅಪಶಕುನವಾಗಲು ಅವನು, ಇಂದು ಪ್ರಯಾಣ ಮಾಡುವುದು ಬೇಡ, ಇನ್ನೊಂದು ದಿನ ಒಳ್ಳೆಯ ಶಕುನ ನೋಡಿಕೊಂಡು ಹೋಗೋಣ ಎಂದನು. ಅವರು, ನಾವು ಇದಕ್ಕೆಲ್ಲ ಹೆದರುವುದಿಲ್ಲ. ನಿನಗೆ ಹೆದರಿಕೆ ಇದ್ದರೆ ನೀನು ಬರಬೇಡ. ನಾವಂತೂ ಈಗಲೇ ಹೊರಡುತ್ತೇವೆ. ಬೆಳಗಾದರೆ ನೆಂಟರಿಷ್ಟರು ನಮ್ಮನ್ನು ಬಿಡುತ್ತಾರೋ ಇಲ್ಲವೋ ಎಂದರು. ವಿಷ್ಣುದತ್ತನು ಅಶುಭ ನಿವಾರಣೆಗಾಗಿ ಶ್ರೀಹರಿಯನ್ನು ನೆನೆದು ಹೊರಡಲು ಮತ್ತೆ ಅಪಶಕುನವಾಯಿತು. ಅವನು ಹಿಂತೆಗೆದನು. ಅವರು, ಕಾಗೆಗೆ ಅಂಜುವ ಇವನನ್ನು ಕರೆತಂದದ್ದೇ ತಪ್ಪಾಯಿತು ಎಂದು ಅವನನ್ನು ಹಳಿದರು. ಅವನು, ಇವರಿಗೆ ಮತ್ತೆ ಮತ್ತೆ ಹೇಳಿ ಏನು ಪ್ರಯೋಜನ? ದೇವರು ಒಳ್ಳೆಯದನ್ನು ಮಾಡಲಿ ಎಂದುಕೊಂಡು ಅವರೊಡನೆ ಹೊರಟನು. ಅಂದಿನ ಸಂಜೆಗೆ ಒಂದು ಬೇಡರಹಳ್ಳಿಗೆ ತಲುಪಿ ಅಲ್ಲಿ ಒಂದು ಮನೆಯಲ್ಲಿ ವಸತಿಯನ್ನು ಕೇಳಿ ಇಳಿದುಕೊಂಡರು. ಆ ಮನೆಯಲ್ಲಿ ಇದ್ದವಳು ಚಿಕ್ಕ ವಯಸ್ಸಿನ ಒಬ್ಬಳೇ ಹೆಂಗಸು. ರಾತ್ರಿ 7 ಜನವೂ ಮಲಗಿ ನಿದ್ರೆ ಹೋದರು. ವಿಷ್ಣು ಶರ್ಮನು ಎಚ್ಚರವಾಗಿರಲು ಯಾವನೋ ಒಬ್ಬ ಯುವಕನು ಗುಟ್ಟಾಗಿ ಒಳಕ್ಕೆ ಹೋಗಿ ಅವಳೊಡನೆ ಅಂತರಂಗದಲ್ಲಿದ್ದನು. ಅದನ್ನು ನೋಡಿ ವಿಷ್ಣು ಶರ್ಮನು, ಇದು ಯಾವುದೋ ಕೆಟ್ಟ ಹೆಂಗಸಿನ ಮನೆಗೆ ಬಂದೆವಲ್ಲ, ಇವಳ ಗಂಡನು ಇಷ್ಟು ಚಿಕ್ಕವನಾಗಿದ್ದಿರಲಾರನು. ನಾನು ಮೊದಲು ನೋಡಿದಾಗಲೇ ಇವಳು ಚಪಲಚಿತ್ತೆ ಎಂಬ ಅನುಮಾನ ಬಂತು. ಆದರೆ ಬೇರೆ ಎಲ್ಲೂ ಸ್ಥಳ ಸಿಕ್ಕದ್ದರಿಂದ ಇಲ್ಲಿಗೆ ಬರಬೇಕಾಯಿತು ಎಂದು ವ್ಯಥೆಪಟ್ಟುಕೊಂಡನು. ಅಷ್ಟು ಹೊತ್ತಿಗೆ ಒಬ್ಬ ಬೇಡರೊಡೆಯನು ಕತ್ತಿ ಹಿಡಿದು ಒಳಗೆ ಬಂದು, ಯಾರು ನೀವೆಲ್ಲ ಎಂದು ಕೇಳಿದನು. ಅವನು ಮನೆಯ ಯಜಮಾನನಿರಬೇಕೆಂದು ಊಹಿಸಿ ವಿಷ್ಣುದತ್ತನು, ನಾವು ಪ್ರಯಾಣಿಕರು ಎಂದು ಉತ್ತರ ಕೊಟ್ಟನು. ಅನಂತರ ಅವನು ಒಳಕ್ಕೆ ಹೋಗಿ ತನ್ನ ಹೆಂಡತಿಯ ಹತ್ತಿರದಲ್ಲಿದ್ದ ಯುವಕನನ್ನು ಕಡಿದು ಹಾಕಿ ಹೆಂಡತಿಯ ತಂಟೆಗೆ ಹೋಗದೆ ಮಲಗಿ ನಿದ್ರೆ ಹೋಗಿಬಿಟ್ಟನು. ಇದನ್ನು ನೋಡಿ ವಿಷ್ಣುದತ್ತನಿಗೆ, ಈ ಸ್ಥಿತಿಯಲ್ಲಿ ಇವನಿಗೆ ನಿದ್ರೆ ಹೇಗೆ ಬಂತು ಎಂದು ಆಶ್ಚರ್ಯವಾಯಿತು. ಸ್ವಲ್ಪ ಹೊತ್ತಿನ ಮೇಲೆ ಆ ಹೆಂಗಸು ತನ್ನ ಜಾರಣ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಕೈಯಲ್ಲಿ ಅವನ ತಲೆಯನ್ನು ಹಿಡಿದುಕೊಂಡು
ಹೊರಗೆ ಹೋಗಿ ಬೂದಿಯ ಗುಪ್ಪೆಯಲ್ಲಿ ಹುಗಿದಿಟ್ಟು ಬಂದಳು. ವಿಷ್ಣುದತ್ತನು ದೂರದಿಂದ ಅದನ್ನೆಲ್ಲ ನೋಡಿ ಬಂದು ತನ್ನ ಜೊತೆಯವರ ಮಧ್ಯದಲ್ಲಿ ಮಲಗಿದನು. ಅನಂತರ ಅವಳು ಒಳಕ್ಕೆ ಬಂದು ತನ್ನ ಗಂಡನ ಕತ್ತಿಯಿಂದಲೇ ಅವನನ್ನು ಕೊಂದು, ಅಯ್ಯೋ, ಈ ಪ್ರಯಾಣಿಕರು ನನ್ನ ಗಂಡನನ್ನು ಕೊಂದರು ಎಂದು ಕೂಗಿ ಆಳುಗಳನ್ನು ಎಬ್ಬಿಸಿದಳು. ಜನ ಸೇರಿ ಅವರನ್ನು ಕೊಂದು ಹಾಕುವುದರಲ್ಲಿತ್ತು. ಆಗ ವಿಷ್ಣುದತ್ತನು, ಸುಮ್ಮನೆ ಬ್ರಹ್ಮಹತ್ಯೆ ಕಟ್ಟಿಕೊಳ್ಳಬೇಡಿ, ಇದನ್ನು ಮಾಡಿದವರು ನಾವಲ್ಲ, ಇವಳೇಯೇ ಎಂದು ನಡೆದ ವೃತ್ತಾಂತವನ್ನೆಲ್ಲ ಆಮೂಲಾಗ್ರವಾಗಿ ಹೇಳಿ ಬೂದಿಯ ಕುಪ್ಪೆಯಲ್ಲಿ ಆಗತಾನೇ ಹೂತಿಟ್ಟಿದ್ದ ಹೆಣವನ್ನು ತೋರಿಸಿದನು. ಆಗ ಅವಳ ಮುಖ ಪೆಚ್ಚಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಅವರು ಮೃತ್ಯುವಿನಿಂದ ಪಾರಾಗಿ ಮುಂದಕ್ಕೆ ಹೊರಟರು. ಹೀಗೆ ತಿಳಿದವರು ಹೇಳಿದ ಮಾತನ್ನು ಕೇಳದಿದ್ದರೆ ಆಮೇಲೆ ಅನುತಾಪ ಪಡಬೇಕಾಗುತ್ತದೆ. ಯೋಗಂಧರಾಯಣನು ನೀತಿಜ್ಞನಾದ ಮಂತ್ರಿ. ಅವನೇ ಮದುವೆಗೆ ಅಡ್ಡಿ ಮಾಡಿದ್ದರೂ ಮಾಡಿದ್ದಾನು. ಮದುವೆಯಾದರೂ ಅದರಲ್ಲಿ ಹುಡುಕು ಹುಡುಕಿಯಾನು. ಹೇಗಾದರೂ ಸವತಿಯ ಚಿಂತೆಯಂತೂ ಇದ್ದೇ ಇರುತ್ತದೆ ಎಂದು ಇನ್ನೊಂದು ಕಥೆಯನ್ನು ಹೇಳಿದಳು. ಕದಳೀ ಗರ್ಭೆಯ ಕಥೆ. ದೃಢವರ್ಮನೆಂಬ ರಾಜನು ಮಂಕಣಕ ಮುನಿಯ ಮಗಳಾದ ಕದಳೀಗರ್ಭೆಯನ್ನು ಅವನ ಆಶ್ರಮದಲ್ಲಿ ಕಂಡು ಅವನ ಅನುಮತಿಯಿಂದ ಮದುವೆ ಮಾಡಿಕೊಂಡನು. ದೇವತಾ ಸ್ತ್ರೀಯರು ಅವಳ ಮದುವೆಗೆ ಬಂದಿದ್ದು ಅವಳಿಗೆ ಸಾಸಿವೆ ಕೊಟ್ಟು, ಇವನ್ನು ನೀನು ಗಂಡನ ಮನೆಗೆ ಹೋಗುವಾಗ ನಿನ್ನ ಹಿಂದೆ ಬಿತ್ತಿಕೊಂಡು ಹೋಗು. ಒಂದು ವೇಳೆ ಗಂಡನು ನಿನ್ನನ್ನು ತಿರಸ್ಕರಿಸಿದರೆ ಈ ಸಾಸವೆ ಗಿಡಗಳ ಗುರುತಿಟ್ಟುಕೊಂಡು ತಂದೆಯ ಮನೆಗೆ ಬರಬಹುದು ಎಂದು ಹೇಳಿ ಹೋದರು. ರಾಜನು ಅವಳನ್ನು ಊರಿಗೆ ಕರೆದುಕೊಂಡು ಹೋದ ಮೇಲೆ ಮಹಾರಾಣಿಯು ಮಂತ್ರಿಯನ್ನು ಕರೆದು ಗೋಪ್ಯವಾಗಿ, ಮಹಾರಾಜನು ಹೊಸ ಹೆಂಡತಿಯಲ್ಲಿ ಆಸಕ್ತನಾಗಿ ನನ್ನನ್ನು ಅಲಕ್ಷ್ಯ ಮಾಡಿದ್ದಾನೆ. ನನಗೆ ಈ ಸವತಿಯ ದುಃಖವನ್ನು ತಪ್ಪಿಸಲಾರೆಯಾ ಎಂದು ಕೇಳಿದಳು. ಅವನು, ದೇವಿ, ನಮ್ಮಂಥವರು ಪ್ರಭುಪತ್ನಿಯನ್ನು ನಾಶ ಮಾಡುವುದಾಗಲಿ ಅಗಲಿಸುವುದಾಗಲಿ ಯೋಗ್ಯವಾದ ಕೆಲಸವಲ್ಲ. ಅದೆಲ್ಲ ಕುಹಕಿಯರಾದ ಪ್ರವ್ರಾಜಿಕೆಯಂಥವರು ಮಾಡುವ ಕೆಲಸ. ಆ ಸುಳ್ಳು ತಾಪಸಿಯರು ಏನೇನು ಬೇಕಾದರೂ ಮಾಡಿಬಿಡುತ್ತಾರೆ ಎಂದನು. ಅವಳು, ಹಾಗಾದರೆ ಹೋಗಲಿ ಬಿಡು, ಸಜ್ಜನರು ನಿಂದಿಸುವ ಕೆಲಸದಲ್ಲಿ ಏಕೆ ತೊಡಗಬೇಕು ಎಂದು ಬಿಟ್ಟಳು. ಆದರೆ ಅವನ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಬ್ಬ ಪರಿವ್ರಾಜಕಿಯನ್ನು ಕರೆಸಿ ಅವಳ ಸಹಾಯವನ್ನು ಕೋರಿದಳು. ಅವಳು, ಇದೇನು ದೊಡ್ಡ ಕೆಲಸವಮ್ಮ, ಮಾಡಿಕೊಡುತ್ತೇನೆ, ನನಗೆ ಅನೇಕ ಪ್ರಯೋಗಗಳು ಗೊತ್ತುಂಟು ಎಂದು ಹೇಳಿ ತನ್ನ ಸ್ನೇಹಿತನಾದ ಕ್ಷೌರಿಕನ ಹತ್ತಿರ ಹೋಗಿ ಇದನ್ನು ತಿಳಿಸಿದಳು. ಅವನು, ಸಂಪಾದನೆಗೆ ಇದೊಂದು ಅವಕಾಶ ಸಿಕ್ಕಿದೆ, ಆದರೆ ಹೊಸ ರಾಣಿಗೆ ಬಾಧೆ ತರಬಾರದು, ಏಕೆಂದರೆ ದಿವ್ಯ ದೃಷ್ಟಿ ಇರುವ ಅವಳ ತಂದೆ ಅದನ್ನು ತಿಳಿಸಿಬಿಡುತ್ತಾನೆ. ಅವಳನ್ನು ಬೇರೆ ಮಾಡಿ ಮಹಾರಾಣಿಯಿಂದ ಉಪಯೋಗ ಪಡೆಯಬೇಕು. ರಹಸ್ಯದಲ್ಲಿ ಸಹಾಯ ಮಾಡಿದರೆ ಅರಸನು ಹಾಳಾಗುತ್ತಾನೆ. ಆಮೇಲೆ ಸಮಯ ನೋಡಿಕೊಂಡು ರಾಜನಿಗೆ ತಿಳಿಸಬೇಕು. ಹಾಗಾದರೆ ರಾಜ, ಈ ಋಷಿಕನ್ಯೆ ಇಬ್ಬರೂ ನನಗೆ ಒಳ್ಳೆಯವರಾಗುತ್ತಾರೆ, ನನ್ನ ಉದ್ಯೋಗ ನಡೆದುಕೊಂಡು ಹೋಗುತ್ತದೆ ಎಂದು ಯೋಚಿಸಿ ಅವಳನ್ನು ಕುರಿತು, ಆಗಲಮ್ಮ, ಆದರೆ ರಾಜನ ಹೊಸ ಹೆಂಡತಿಯನ್ನು ಕೊಲ್ಲುವುದು ಯುಕ್ತವಲ್ಲ. ಅದು ಎಂದಿಗಾದರೂ ರಾಜನಿಗೆ ತಿಳಿದು ನಮ್ಮೆಲ್ಲರನ್ನೂ ಕೊಲ್ಲಿಸಿಯಾನು. ಸ್ತ್ರೀ ಹತ್ಯೆ ಬರುವುದಲ್ಲದೆ ಅವಳ ತಂದೆಯೂ ಶಾಪ ಕೊಟ್ಟಾನು. ಆದ್ದರಿಂದ ಬುದ್ಧಿಬಲವನ್ನು ಉಪಯೋಗಿಸಿ ಅವಳನ್ನೂ ರಾಜನನ್ನೂ ಬೇರ್ಪಡಿಸಬೇಕು. ಹಾಗಾದರೆ ಮಹಾರಾಣಿಗೆ ಸುಖವಾಗುತ್ತದೆ, ನಮಗೆ ಹಣ ದೊರೆಯುತ್ತದೆ. ಇದೇನು ನನಗೆ ದೊಡ್ಡದಲ್ಲ, ಬುದ್ಧಿಯಿಂದ ಇದಕ್ಕಿಂತ ಹೆಚ್ಚಿನದನ್ನೂ ಸಾಧಿಸಿದ್ದೇನೆ. ಮೊದಲು ಅಂತಃಪುರದ ಮುದುಕನೊಬ್ಬನನ್ನು ನಮ್ಮ ಸಹಾಯಕ್ಕೆ ತೆಗೆದುಕೊಳ್ಳಬೇಕು. ಅವನ ಕೈಯಲ್ಲಿ ರಾಜನಿಗೆ ನಿನ್ನ ಹೊಸ ಹೆಂಡತಿಯು ಒಬ್ಬ ಡಾಕಿನಿ ಎಂದು ಗೋಪ್ಯವಾಗಿ ಹೇಳಿಸಬೇಕು. ಅವಳು ಕಾಡಿನಿಂದ ಬಂದವಳು, ಅವಳ ಸೇವಕರೂ ಯಾರೂ ಇಲ್ಲ, ಎಲ್ಲ ಇಲ್ಲಿಯವರೇ. ಆದ್ದರಿಂದ ಯಾರಾದರೂ ಇಷ್ಟು ಮಾಡುತ್ತಾರೆ. ರಾಜನಿಗೆ ಈ ಭೀತಿ ಹುಟ್ಟಿದ ಮೇಲೆ ಕದಳೀಗರ್ಭೆಯ ಮನೆಯಲ್ಲಿ ಕತ್ತರಿಸಿದ ಕೈಕಾಲುಗಳನ್ನು ಹಾಕಬೇಕು. ಅದನ್ನು ರಾಜನು ನೋಡಿ ಹೆದರಿ ತಾನೇ ಅವಳನ್ನು ಓಡಿಸುತ್ತಾನೆ. ಮಹಾರಾಣಿಗೆ ಸವತಿಯ ಸಹವಾಸ ತಪ್ಪುತ್ತದೆ, ನಿನಗೆ ಬಹುಮಾನ ಸಲ್ಲುತ್ತದೆ ಎಂದು ಹೇಳಿಕೊಟ್ಟನು. ಅವಳು ರಾಣಿಯ ಮೂಲಕ
ಹಾಗೆಯೇ ಮಾಡಿಸಿದಳು. ರಾಜನು ಕದಳೀ ಗರ್ಭೆಯನ್ನು ಬಿಟ್ಟನು. ಅವಳು ಸಾಸುವೆ ಗಿಡಗಳ ಗುರುತು ಹಿಡಿದು ತಂದೆಯ ಆಶ್ರಮಕ್ಕೆ ಹಿಂದಿರುಗಿ ಬಂದಳು. ಅವಳನ್ನು ನೋಡಿ ಮಂಕಣಕನಿಗೆ ಮೊದಲು ಸಂದೇಹ ಬಂತು. ಆಮೇಲೆ ಧ್ಯಾನದಿಂದ ಎಲ್ಲವನ್ನೂ ತಿಳಿದುಕೊಂಡು ಅವಳನ್ನು ಕರೆದುಕೊಂಡು ಹೋಗಿ ರಾಜನಿಗೆ ಎಲ್ಲವನ್ನೂ ತಿಳಿಸಿದನು. ಆ ಸಮಯಕ್ಕೆ ಸರಿಯಾಗಿ ಕ್ಷೌರಕನು ಬಂದು ನಡೆದ ಸಂಗತಿಯನ್ನೆಲ್ಲ ತಿಳಿಸಿ, ಪ್ರಭು, ಹೀಗೆ ಕದಳೀ ಗರ್ಭ ರಾಣಿಯವರನ್ನು ಅಭಿಚಾರದ ಅನರ್ಥದಿಂದ ತಪ್ಪಿಸಿ ದೊಡ್ಡ ರಾಣಿಯವರನ್ನೂ ಸಂತೋಷಪಡಿಸಿದೆ ಎಂದು ಹೇಳಿದನು. ಅವನು ಹೇಳಿದ್ದೂ ಮುನಿ ಹೇಳಿದ್ದೂ ಒಂದೇ. ಆದ್ದರಿಂದ ಅವನಲ್ಲಿ ನಂಬಿಕೆಯುಂಟಾಗಿ ಯಥೇಚ್ಛವಾದ ಹಣವನ್ನೂ ಕೊಟ್ಟನು. ಆಮೇಲೆ ರಾಜನು ರಾಣಿಯನ್ನು ಬಿಟ್ಟು ಕದಳೀ ಗರ್ಭೆಯೊಡನೆ ಸುಖವಾಗಿದ್ದನು. ಹೀಗೆ ಸವತಿಯರು ಬಹು ವಿಧವಾಗಿ ಕಾಟ ಕೊಡುತ್ತಾರೆ. ಲಗ್ನವೋ ಇನ್ನೂ ಬಹುದೂರವಿದೆ. ದೇವತೆಗಳೂ ನಿನ್ನನ್ನು ಅಪೇಕ್ಷಿಸುವವರೆಯೇ. ಆದ್ದರಿಂದ ನಿನ್ನನ್ನು ನೀನು ಬಹು ಜಾಗರೂಕತೆಯಿಂದ ರಕ್ಷಿಸಿಕೊಂಡಿರಬೇಕು. ಇನ್ನು ನಾನು ಇಲ್ಲಿಗೆ ಬರಲಾರೆ, ಏಕೆಂದರೆ ನೀನು ನಿನ್ನ ಗಂಡನ ಮನೆಯಲ್ಲಿದ್ದೀಯೆ. ಇಲ್ಲಿಗೆ ಬರಲು ನಿನ್ನ ಪತಿಯು ಅಡ್ಡಿ ಮಾಡುತ್ತಾನೆ. ಗುಟ್ಟಾಗಿ ಬರುವ ಹಾಗಿಲ್ಲ, ಏಕೆಂದರೆ ನನ್ನ ಪತಿಯು ಅದನ್ನು ತನ್ನ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡು ಬಿಡುತ್ತಾನೆ. ಇಂದು ಹೇಗೋ ಮಾಡಿ ಅವನ ಅನುಜ್ಞೆ ಪಡೆದು ಬಂದೆ. ಮತ್ತೆ ಅನುಮತಿ ಕೊಟ್ಟರೆ ಬರುತ್ತೇನೆ ಎಂದಳು. ಇಬ್ಬರಿಗೂ ಕಣ್ಣಿನಲ್ಲಿ ನೀರು ಬಂತು. ಸೋಮಪ್ರಭೆಯು ತನ್ನ ಮನೆಗೆ ಹೋದಳು. ತರಂಗ 7. ಮರುದಿನ ವತ್ಸರಾಜನು ವಾಸವದತ್ತೆಯ ಮನೆಗೆ ಹೋದಾಗ ಅವಳು ಯಾವ ವ್ಯತ್ಯಾಸವೂ ಇಲ್ಲದೆ ಅವನನ್ನು ಉಪಚರಿಸಿದುದನ್ನು ಕಂಡು ಅವನು, ದೇವಿ, ಕಳಿಂಗಸೇನೆ ಎಂಬ ರಾಜಪುತ್ರಿಯು ನನ್ನನ್ನು ವರಿಸಿ ಬಂದಿರುವ ಸಂಗತಿ ನಿನಗೆ ಗೊತ್ತುಂಟೆ ಎಂದು ಕೇಳಿದನು. ಅವಳು ಮುಖದಲ್ಲಿ ಬಣ್ಣಗುಂದದೆ, ಗೊತ್ತುಂಟು, ಅವಳು ಬಂದದ್ದು ಲಕ್ಷ್ಮಿ ಬಂದಂತಾಯಿತು. ಅವಳ ಮೂಲಕ ಅವಳ ತಂದೆಯೂ ವಶನಾದ ಹಾಗಾಯಿತು. ಮಿಕ್ಕ ರಾಜರು ಬೇಡಿಕೊಳ್ಳುತ್ತಿದ್ದರೂ ಅವರನ್ನು ಬಿಟ್ಟು ಅವಳು ನನ್ನ ಪತಿಯನ್ನು ವರಿಸಿ ಬಂದಳೆಂದರೆ ಅಂದು ಅವನು ಅವಳ ಮನೆಯಲ್ಲಿಯೇ ಇದ್ದನು. ರಾತ್ರಿ ಒಂದು ಹೊತ್ತಿನಲ್ಲಿ ಎಚ್ಚರವಾದಾಗ, ವಾಸವದತ್ತೆಯು ಎಂಥ ಮಹಾನುಭಾವಳು, ಸವತಿಯನ್ನು ಒಪ್ಪಿಕೊಂಡು ನನ್ನನ್ನು ಅನುವರ್ತಿಸುತ್ತಿದ್ದಾಳಲ್ಲ, ಇದನ್ನು ಹೇಗೆ ಸಹಿಸಿಕೊಂಡಿದ್ದಾಳೋ. ಪದ್ಮಾವತಿಯ ಮನೆಯಲ್ಲಿ ಅವಳು ಪ್ರಾಣ ಬಿಡದೆ ಇದ್ದದ್ದೇ ಹೆಚ್ಚು. ಅವಳಿಗೇನಾದರೂ ಅನಿಷ್ಟ ಸಂಭವಿಸಿದರೆ ಸರ್ವನಾಶ. ಅವಳಿಂದಲೇ ನನ್ನ ಮಗ, ಅತ್ತೆ, ಮಾವ, ಪದ್ಮಾವತಿ, ರಾಜ್ಯ ಇವೆಲ್ಲ. ಆದ್ದರಿಂದ ಕಳಿಂಗ ಸೇನೆಯನ್ನು ಹೇಗೆ ಮದುವೆ ಮಾಡಿಕೊಳ್ಳಲಿ ಎಂದು ಯೋಚಿಸುತ್ತಿದ್ದನು. ಮರುದಿನ ಪದ್ಮಾವತಿಯ ಮನೆಗೆ ಹೋಗಲು ಅವಳೂ ಹಾಗೆಯೇ ಉಪಚರಿಸಿದಳು, ಹಾಗೆಯೇ ಮಾತನಾಡಿದಳು. ಇದನ್ನು ಯೌಗಂಧರಾಯಣನಿಗೆ ತಿಳಿಸಲು ಕಾಲಜ್ಞನಾದ ಅವನು, ಮಹಾರಾಜ, ಇದು ರಾಣಿಯರ ನಿಜವಾದ ಅಭಿಪ್ರಾಯವಾಗಿರಲಾರದು. ಅವರು ಪ್ರಾಣ ಬಿಡಲು ನಿರ್ಧಾರ ಮಾಡಿಕೊಂಡು ಆಡಿದ ಮಾತು ಆಗಿರಬೇಕು. ರಾಜನು ಗಂಡನು ಅನ್ಯಳಲ್ಲಿ ಆಸಕ್ತನಾದಾಗಲೂ ಸ್ವರ್ಗಸ್ಥನಾದಾಗಲೂ ಪತಿವ್ರತೆಯರು ಎಲ್ಲವನ್ನೂ ತೊರೆದು ಮರಣದಲ್ಲಿಯೇ ಮನಸ್ಸಿಟ್ಟು ಗಂಭೀರವಾಗಿ ಬಿಡುತ್ತಾರೆ. ಅವರ ಗಾಢ ಪ್ರೇಮ ಮುರಿಯುವುದನ್ನು ಅವರು ಸಹಿಸರು ಎಂದು ಈ ಕಥೆಯನ್ನು ಹೇಳಿದಳು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.